ಬ್ರೇಕ್ ನಂತರ ಚಾಲತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾತಾಡ್ತಾ ಇದ್ವಿ. ಸೊ ಇನ್ನೊಂದು ಈ ಥಾಟ್ ಬಂದಿದೆ ಯಾರಿಗೆ ಫಸ್ಟು ಈ ಸಿನಿಮಾ ಈ ಥರ ಮಾಡಬೇಕು ಹೇಗೆ ಅಂತ ಥಾಟ್ ಯಾರಿಗೆ ಬಂದಿದೆ ಆ್ಯಕ್ಚುಲಿ? ನಿಮಗೆ ವಿಷ್ಣುವರ್ಧನ ಆದಮೇಲೆ ನಾವು ನಿಜವಾಗ್ಲೂ ಒಂದು 3 ತಿಂಗಳು ಬ್ರೇಕ್ ತೊಗೊಳತ್ತಿದ್ವಿ. ನಮ್ಗೆ ಯಾವ ಸಿನಿಮಾ ಮಾಡಬೇಕು ಅನ್ನೋ ಇದಿಲ್ಲ. ತುಂಬ ಟಯರ್ಡ್ ಆಗಿದ್ವಿ. 1.5 ವರ್ಷ ಮಾಡಿ ಸ್ಕ್ರಿಪ್ಟ್ ಇದು ಸಿನಿಮಾ ಅದು. ಸೊ ಅದು ತುಂಬ ಚೆನ್ನಾಗಿ ಬೇರೆ ಹೋಯ್ತು. ಅದು ಬೇರೆ 100 ಡೇಸ್ ಅದು ಕಮರ್ಷಿಯಲಿ ತುಂಬ ಸಕ್ಸಸ್ಫುಲ್ಲು. ಸೊ ನಾವೇ ರಿಲೀಸ್ ಮಾಡಿದ್ದರಿಂದ ವಿ ವರ್ ವೆರಿ ಬ್ಯುಸಿ. ಆಮೇಲೆ ತುಂಬ ಟಯರ್ಡ್ ಆಗಿ ನಾವು ಬೇಡ ಪಿಕ್ಚರ್ 3 ತಿಂಗಳು ಬೇಗ ತೊಗೊಂಡಾಗ ನನ್ನ ಫ್ರೆಂಡ್ ರಮೇಶ್ ಅಂದ್ಬಿಟ್ಟು, ರಮೇಶ್ ಕೃಷ್ಣಮೂರ್ತಿ ಫ್ರಮ್ ಮಡ್ರಾಸ್, ಅವ್ರು ಬಂದು ಒಂದು ಪಿಕ್ಚರ್ ಮಾಡ್ತಾಯಿನಿ ಯೋಗಿ, ನಾನು ಹಿಂದಿಲಿ ಮಾಡಬೇಕು ಅಂತಿದ್ದೀನಿ. ಆಸೀನ್ ರಾಣಿ ಮುಖರ್ಜಿನ ಪ್ಲ್ಯಾನ್ ಮಾಡಿದ್ದೀನಿ. ಒಂಥರ ಹೊಸ ಸ್ಕ್ರಿಪ್ಟು ಯೋಗಿ ನೋಡ್ತೀಯ ನಂಗೆ ಅನ್ಸಿದೆ. ನಾನೆಲ್ಲ ಕಳಿಸು, ನನಗೆ ಸ್ಕ್ರಿಪ್ಟ್ ಕಳಿಸು, ನಾನು ಓದ್ಬಿಟ್ಟು ಹೇಳ್ತೀನಿ. ಅವಾಗ ಹೇಳ್ದೆ, ಇಲ್ಲ ಯೋಗಿ ಅದು ಸ್ಕ್ರಿಪ್ಟ್ ಅಲ್ಲ, ನಾನೊಂದು ತಾಯಿ ಸಿನಿಮಾ ರೈಟ್ಸ್ ತೊಗೊಂಡಿದ್ದೀನಿ, ಅದನ್ನು ಇದು ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ತೊಗೊಂಬಂದೆ. ಬಟ್ ನೋಡಿದ್ಮೇಲೆ ಎಲ್ಲರೂ ನನಗೆ ಮಾಡ್ಬೋದು, ಇಂಡಿಯಾದಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಮಾಡ್ಬೋದು, ವಿ ಕ್ಯಾನ್ ರೀಮೇಕ್ ಇಟ್ ಅಂದರು. ಸೊ ಅದನ್ನು ಮಾಡೋಣ ಇದ್ದೀನಿ ಅಂತ ಕಳಿಸ್ದ. ಅದನ್ನು ನನಗೆ ಒಂದು ಕೆಲಸ ಮಾಡಿ ಬಾ ಅಂದೆ. ಅವ್ನು ಕಳಿಸ್ದಾಗ ನೋಡಿದ್ವಿ, ಅಪ್ಪ, ನಾನು, ರಮೇಶು, ಆಮೇಲೆ ನಮ್ಮ ಡೈರೆಕ್ಟ್ರ್ ಪಿ ಕುಮಾರ್, 4 ಜನ ನೋಡಿದ್ವಿ. ನೋಡಿದ ತಕ್ಷಣ ಅಪ್ಪ ಹೇಳಿದ್ರು, ಏನು ಯೋಗಿ ಅಪ್ಪ ನೋಡೋಕ್ಕೆ ಟೋಟಲ್ ಡಿಫ್ರೆಂಟ್ ಸ್ಕ್ರಿಪ್ಟು, ಬಟ್ ಇದು ರಿಸ್ಕ್ ಯಾಕಂದರೆ ಯಾವ ರೆಗ್ಯುಲರ್ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ, ಏನು ಮಾಡೋಣ. ಸೊ ರಮೇಶ್ ನನಗೆ ಅದು ನೋಡೋದ ತಕ್ಷಣ ಸಮಥಿಂಗ್ ಟೋಟಲಿ ಆಪ್ತಮಿತ್ರ ಮಾಡ್ಬೇಕಾದ್ರೆ ಎಲ್ಲರೂ ನಮಗೆ ಹೇಳಿದ್ರು. ಇನ್ಫ್ಯಾಕ್ಟ್ ಆಪ್ತಮಿತ್ರ ಪಿಕ್ಚರ್ ಫಸ್ಟ್ ಕಾಪಿ ತೋರಿಸಿದಾಗ ಎಲ್ಲರೂ ನಮಗೆ ನೋಡಿದ ಪಿಕ್ಚರಲ್ಲಿ ಏನಿದೆ, ಮೆಟ್ಲು ಬಾಗಿಲು ಬಿಟ್ಟರೆ ಪಿಕ್ಚರೇ ಇಲ್ಲ ಅಂದರು. ನಾವು ಅದು ಹೊಸದಾಗಿ ಟ್ರೈ ಮಾಡಿದ್ದು. ಸೊ ಅದೇ ಥರ ಈ ಸಲ ನಮಗೊಂದ್ಸಲಿ ಟ್ರೈ ಮಾಡಿ ಗೆದ್ದಿದ್ದೀವಿ. ಸೊ ಅದರಿಂದ ಏನಾಗೋದು, ನಮಗೆ ಸ್ಫೂರ್ತಿ ಜಾಸ್ತಿ, ಕಾನ್ಫಿಡೆನ್ಸ್ ಜಾಸ್ತಿ. ಓಕೆ ಇದು ಮಾಡೋಣ ಅಂದರೆ ಅರ್ಧ ಗಂಟೆಯಲ್ಲಿ ಅಪ್ಪ ಹೇಳಿದ್ರು ಮಾಡೋಣ ಅಂದ ತಕ್ಷಣ ಇಮಿಡಿಯೇಟ್ 3/4 ಗಂಟೆಯಲ್ಲಿ ಯಾರು ಏನು ಎತ್ತ ಅಂದ್ಬಿಟ್ಟು ವರ್ಕ್ ಸ್ಟಾರ್ಟೆಡ್. ಓಕೆ, ನಿಮ್ಮ ಫಸ್ಟ್ ಥಾಟೇ ಪ್ರಿಯಮಣಿನಾ? ಶೋ ಯಾಕೆ ಥರ ಈ ಕ್ವಶನ್ಸ್ ಎಲ್ಲ ಕೇಳ್ತೀರಾ ಪ್ಲೀಸ್? ಓಕೆ, ಫಸ್ಟ್ ಚಾಯ್ಸು ಪ್ರಿಯಾ. ಓಕೆ, ಬಟ್ ಪ್ರಿಯಾ ಅವರು ಸಿಗಲಿಲ್ಲ. ಪ್ರಿಯಾ ಅವರು ತುಂಬ ಬ್ಯುಸಿ ಇದ್ದರು. ಅವ್ರಿಗೆ ಅವಾಗ 2 ಹಿಂದಿ ಸಿನಿಮಾ ಇತ್ತು. ಸೊ ಇವ್ರಿಗೆ ಒಬ್ಬರು ಮ್ಯಾನೇಜರ್ ಇದ್ದಾರೆ, ನನಗೆ ಗ್ರೇಟೆಸ್ಟ್ ಎನಿಮಿ ಆ ಮನುಷ್ಯ. ಅವ್ರು ಬಂದು ನಾಟ್ ಅವೈಲಬಲ್ ಅಂದರು. ಸರಿ, ಬಟ್ ಆ ಟೈಮಲ್ಲಿ ಕೇಳಿದ ಡೇಟ್ಸ್ ಅಲ್ಲಿ, ಆ ಟೈಮಲ್ಲಿ ದ ಪ್ರಪೋಸ್ಡ್ ಹಿಂದಿ ಫಿಲ್ಮ್ ಅವಾಗಲೂ ಆ ಡೇಟ್ಸ್ ಇತ್ತು. ಸೊ ನಾನು ಯೋಗಿ ಫೋನ್ ಮಾಡಿ ಸೆಡ್, ಪ್ರಿಯಾ ಈ ಥರ ಸ್ಕ್ರಿಪ್ಟ್ ಇದೆ ಮಾಡಬೇಕು ಅಂತ. ಸೆಡ್ ಯೋಗಿ ಮಾಡೋಕ್ಕೆ ನನಗೆ ಇಷ್ಟನೇ ಯೋಗಿ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆ ಟೈಮಲ್ಲಿ ಹಿಂದಿ ಫಿಲ್ಮ್ ಇದೆ. ಆ್ಯಂಡ್ ದೆನ್ ಬಟ್ ಇನ್ನೊಂದು ಏನಂದರೆ, ವಿ ಪ್ಲ್ಯಾನ್ ಫಾರ್ 1 ಶೆಡ್ಯೂಲ್. ದ ಪ್ರಾಬ್ಲಮ್ ವಾಸ್ ಇಟ್ ವಾಸ್ 1 ಶೆಡ್ಯೂಲ್, 45 ದಿನ ಅಟ್ ಎ ಟೈಮ್ ಬೇಕಾಗಿತ್ತು. ಓಕೆ, ಸೊ ಅಟ್ ಎ ಟೈಮ್ ನೋಬಡಿ ಕ್ಯಾನ್ ಗಿವ್, ಬಟ್ ವಿ ಆರ್ ವೆರಿ ಕೀನ್. ಯಾಕಂದರೆ ನಮಗೆ ಉಗಾದಿ ಸ್ಟಾರ್ಟ್ ಆಗಬೇಕಾಗಿತ್ತು ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಬೇಕಾಗಿತ್ತು. ಬಿಕಾಸ್ ಆಪ್ತಮಿತ್ರ ವರಮಹಾಲಕ್ಷ್ಮಿ ರಿಲೀಸು. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸಿನಿಮಾನ ಬಿಡಬೇಕು ಅಂತ ನಾವು ಸೆಂಟಿಮೆಂಟ್ ಅಷ್ಟೇ. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದು. ಬಟ್ ಇಲ್ಲ ಅಂದ್ಲು. ದೆನ್ ವಿ ವೆಂಟ್ ಟು ಸೋ ಮೆನಿ ಅದರ್ ಪೀಪಲ್. ಓಕೆ, ಯಾರು ಎತ್ತ ಅದು ಬೇಕಾಗಿಲ್ಲ, ಇಟ್ಸ್ ನಾಟ್ ರೈಟ್ ಟು ಟೆಲ್ ಆಲ್ಸೋ. ಸೊ ಮಾಡಿದ್ವಿ, ಸಿಂಕ್ ಆಗಲಿಲ್ಲ. ದೆನ್ ವಿ ಥಾಟ್, ಓಕೆ ಏನು ಮಾಡೋದು, ಯಾರು ಸಿಗ್ತಾರಲ್ಲ ಅನ್ಬೇಕಾದ್ರೆ ಅಗೇನ್ ಪ್ರಿಯಾಸ್ ಮ್ಯಾನೇಜರ್ ಕಾಲ್ಡ್, ಈ ಥರ ಸರ್ ಹಿಂಗಿದೆ ಏನಾಯಿತು ಅಂದ್ಬಿಟ್ಟು. ನಾನು ದೆನ್ ವಿ ಆಲ್ಸೋ ಡಿಸೈಡೆಡ್ ಆಸ್ಕಿಂಗ್ ಎನಿಬಡಿ 1 ಶೆಡ್ಯೂಲ್ ಸಿಗಲ್ಲ, ಯಾರೂ ಫ್ರೀ ಆಗಿರಲ್ಲ. ದೆನ್ ವಿ ಓಕೆ ವಿಲ್ ಮೇಕ್ ಇಟ್ 2 ಶೆಡ್ಯೂಲ್ಸ್. ಫಸ್ಟು ಒಂದು 10 ದಿನ ಶೆಡ್ಯೂಲ್ ಮಾಡೋಣ, 15 ದಿನ ಶೆಡ್ಯೂಲ್ ಮಾಡೋಣ, ಆಮೇಲೆ ಒಂದು 25-30 ದಿನ ಲಾಂಗ್ ಶೆಡ್ಯೂಲ್ ಮಾಡೋಣ ಅಂದಾಗ ದೆನ್ ಡೇಟ್ಸ್ ಎಲ್ಲ ಕೂತ್ಕೊಂಡು ವರ್ಕೌಟ್ ಆಯಿತು. ಇನ್ನೊಂದು 2 ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡು ಈ ಪಿಕ್ಚರ್ ಮಾಡೋದ ಡಿಸೈಡ್ ಮಾಡಿದಾಗ, ಈ ಪಿಕ್ಚರು ಸಿದ್ದಿಕ್, ಪ್ರಿಯದರ್ಶನ್, ಪಿ ವಾಸು, ನಿಶಿಕಾಂತ್ ಕಾಮತ್ ಅಂತ ಎಲ್ಲ ಡೈರೆಕ್ಟರ್ ಹತ್ರನೂ ಹೋಗಿದೆ. ಲಾಸ್ಟ್ 2 ಇಯರ್ಸಿಂದ ಈ ಸಿನಿಮಾ ನನ್ನ ಫ್ರೆಂಡು ಎಲ್ಲರ ಹತ್ರ ಮಾಡಬೇಕು ಅಂದ್ಬಿಟ್ಟು ಹೋದಾಗ, ಪಿ ವಾಸು ಹತ್ರ 1.5 ವರ್ಷ ಮುಂಚೆ ಈ ಸ್ಕ್ರಿಪ್ಟ್ ಹೋದಾಗ ಪಿ ವಾಸು ಪ್ರಿಯಾಮಣಿ ಹತ್ರ ಮಾತಾಡಿದ್ದಾರೆ. ಹೌದಾ? ಸೇಮ್ ಸಬ್ಜೆಕ್ಟ್ ಮಾತಾಡಿ he said obviously but ಆವಾಗ it was only for Tamil. Then I said okay, I'll try to work it out ಅಂತ ಎಲ್ಲ ಹೇಳಿ I said fine ಅಂತ. ಆಮೇಲೆ ನೋಡಿದ್ರೆ I think for some unforeseen circumstances ಅಲ್ಲಿ didn't work out. ನೆಕ್ಸ್ಟು ಕಟ್ ಮಾಡಿ ಬ್ಯಾಂಗ್ಳೂರ್ ಬಂದ ತಕ್ಷಣ ಯೋಗಿ ಕಾಲ್ಡ್ ಅಂಡ್ he said, ಚಿನ್ನ ನಾನು ಈ ಫಿಲ್ಮ್ ಮಾಡ್ತಾ ಇದ್ದೀನಿ, ಕತೆ ಗೊತ್ತಾ ನಿನಗೆ? ಸೆಡ್ ಓಕೆ.
ಆ್ಯಂಡ್ ದೆನ್ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಓಕೆ 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 ಅದೃಷ್ಟ ಇದ್ದಿದ್ದು ಅವರಿಗೆ ಅದನ್ನು ಹೇಳ್ತಾರಲ್ಲ ತಿನ್ನ ಅಕ್ಕಿಗಳ ಮೇಲೆ ಬರ್ದಿರ್ತಾರೆ ಅಂತ. ಅಲ್ಲೆಲ್ಲ ಸುತ್ಕೊಂಡು 2 ವರ್ಷದಿಂದ ಕೊನೆಗೆ ಇವ್ರ ಹತ್ರನೇ ಬಂತು, ಕೊನೆಗೆ ಅಗೇನ್ ಸಿ ಇಟ್ ಹ್ಯಾಸ್ ರಿಟರ್ನ್ ಇನ್ ಯುವರ್ ಹೆಡ್. ಬಿಕಾಸ್ ಅದಕ್ಕೆ ಮುಂಚೆ ಐ ವೆರಿ ವೆಲ್ ರಿಮೆಂಬರ್ ಅಬೌಟ್ 3 years ಬ್ಯಾಕ್, ಬಿಫೋರ್ ಹಿ ಸೆಡ್ ದ 2 years, ಅದಕ್ಕೆ 1 year ಮುಂಚೆನೆ somebody, I think I very well remember, I think they wanted to do this in Malayalam or something. Same thing. Okay. CD ಕಳ್ಸಿದ್ರು ಮನೆಗೆ, this alone. Okay. I sat and I saw the movie. ಮಧ್ಯಾಹ್ನ ನಾನು ನೋಡಿದೆ, ಇನ್ನೂ ಜ್ಞಾಪಕ ಇದೆ. I saw the movie and I said ಚೆನ್ನಾಗಿದೆ ಮೂವಿ, ಮಾಡ್ಬೋದು ಅಂತ ನಾನು ಕನ್ಫರ್ಮ್ ಮಾಡಿದೆ, ಎಸ್ ಮಾಡ್ತೀನಿ ಅಂತ. ಅಲ್ಲಿಯೂ ಇಟ್ ಡಿಂಟ್ ವರ್ಕ್ಔಟ್, ತಮಿಳಲ್ಲಿ ಇಟ್ ಡಿಂಟ್ ವರ್ಕ್ಔಟ್. ಕೊನೆಗೆ ಮೇ ಬಿ ಇಟ್ ಇಸ್ ಫೇಟ್ ದಟ್ ಐ ಹ್ಯಾಡ್ ಟು ವರ್ಕ್ ವಿತ್ ದ್ವಾರಕೀಶ್ ಚಿತ್ರ. ಕನ್ನಡ ಆಡಿಯನ್ಸಿಗಿತ್ತು ಅದು ನೋಡಬೇಕು ಅಂತ. ಇವಾಗ ಓನ್ಲಿ ಕನ್ನಡ ಅಲ್ವಾ? ಕನ್ನಡ ಸ್ಟಾರ್ಟ್ ಮಾಡಿದ್ವಿ, ಓಕೆ. ಕನ್ನಡದಿಂದ ತಮಿಳಿಗೆ ಹೋಯ್ತು, ತಮಿಳಿಗಿಂದ ತೆಲುಗು, ಮಲಯಾಳಂ. ಅಲ್ಲಿ ಡಬ್ ಮಾಡಿದ್ದೀರಾ ಅಥವಾ ಹೇಗೆ? ಅಲ್ಲೂ ಶೂಟ್ ಇಲ್ಲ, ಕನ್ನಡ ತಮಿಳು ಸ್ಟ್ರೈಟ್ ಶೂಟ್ ಮಾಡಿ, ಸ್ಟ್ರೈಟ್. ಓಕೆ. ತೆಲುಗು ಅಂಡ್ ಮಲಯಾಳಂ ಡಬ್ ಆಗಿದೆ. ಸೊ ಅದು ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದೀರಾ ಅಥವಾ all four languages together ಸೇಮ್ ಡೇ? ಸೊ ಬ್ಯಾಂಗ್ಳೂರಲ್ಲಿ ಹೇಗೆ? ಈ ಬ್ಯಾಂಗ್ಳೂರ್ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ, ಬೇರೆ ಲ್ಯಾಂಗ್ವೇಜ್ ಅದು ನೋಡ್ತಾರೆ ಜನ, ಇದು ನೋಡ್ತಾರೆ ಅಂತ. ಸೊ ಹೇಗೆ ಇಲ್ಲೇ? ನಾನು ಈ ಸಿನಿಮಾ ವೆರಿ ಕ್ಲಿಯರಾಗಿ ಫಸ್ಟ್ ಕನ್ನಡ ರಿಲೀಸ್ ಆಗುತ್ತೆ, ಓಕೆ. ಅದರ್ ಲ್ಯಾಂಗ್ವೇಜು 2 weeks ಇಲ್ಲ 4 weeks ರಿಲೀಸ್ ಆಗಲ್ಲ. ಓಕೆ, ಫಸ್ಟ್ ಕನ್ನಡ. ಚಾರ್ಲತಾ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಪ್ರಿಯಾ ಕೂಡ ಸುಮಾರು ಪ್ರಶ್ನೆಗಳು ಕೇಳೋದಿದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಚಿತ್ರದ ವಿಜುವಲ್ಸ್ ನೋಡ್ಕೊಂಬನ್ನಿ, ಹಾಗೆ ಒಂದು ಬ್ರೇಕ್ ತೊಗೊಂಬನ್ನಿ. ಬ್ರೇಕ್ ಆದಮೇಲೆ ಮತ್ತೆ ಮಾತಾಡೋದು.